ನಮಸ್ಕಾರ. ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಏಷ್ಯನ್ ಪೇಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ರೆವೆನ್ಯೂ ಅಕ್ಟೋಬರ್ ಟು ಡಿಸೆಂಬರ್ 2023 9,103 crores. ಅಕ್ಟೋಬರ್ ಟು ಡಿಸೆಂಬರ್ 2024 8,549 crores ಆಗಿದೆ, 6% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 1,475 crores ಇಂದ 1,128 ಕೋಟಿ ಆಗಿದೆ, 23% ಕಮ್ಮಿ ಆಗಿದೆ. ಆವರೇಜ್ ರಿಸಲ್ಟ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಆ್ಯಕ್ಚುಲಿ ಇದು ಬೆಟರ್ ದನ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ಸು ಇವತ್ತು 2.7% ರ್ಯಾಲಿ ಆಯಿತು. ಓವರಾಲ್ ಮಾರ್ಕೆಟು ಪಾಸಿಟಿವ್ ಆಗಿತ್ತು ಹಾಗೂ ಅದರಿಂದ ಇದೊಂದು ಸ್ವಲ್ಪ ಬೆನಿಫಿಟ್ ಸಿಕ್ಕಿದೆ. ನ್ಯೂಸ್ ನಂಬರ್ 2, DIS ಆಲ್ ಸೆಟ್ ಟು ಓವರ್ಟೇಕ್ FIIs ಇನ್ ಓನರ್ಶಿಪ್ ಗ್ಯಾಪ್ ಏನಿದೆ FIIs ಮತ್ತು DIS ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಅದು ತುಂಬ ಕಮ್ಮಿ ಆಗಿದೆ, ಲೋಯೆಸ್ಟ್ ಲೆವೆಲಿಗೆ ಬಂದಿದೆ ಡಿಸೆಂಬರ್ 2024 ಕ್ವಾರ್ಟರಲ್ಲಿ. ಯಾಕಂದರೆ FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಬಂದಿದ್ದಾರೆ ಶೇರ್ಸನ್ನು, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. ಇಂಡಿಯನ್ ಮಾರ್ಕೆಟ್ಸಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಸ್ಟೇಕ್ ಈಗ 12 ಇಯರ್ ಲೋಗೆ ಬಂದಿದೆ, 17.23%, ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 16.9%. ಅದರಲ್ಲಿ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸೇ 9.93%. ಡಿಸೆಂಬರ್ ಕ್ವಾರ್ಟರ್ ಎಂಡಿಂಗಲ್ಲಿ ಗ್ಯಾಪ್ ಬಿಟ್ವೀನ್ FIIs ಆ್ಯಂಡ್ DIS ಇನ್ವೆಸ್ಟ್ಮೆಂಟು ಬರೀ 0.3%, ಹಾಗೂ ಮಾರ್ಚ್ 2015ನಲ್ಲಿ ಹೈಯೆಸ್ಟ್ ಗ್ಯಾಪ್ ಇತ್ತು 10.3%. ಪ್ರೈವೇಟ್ ಪ್ರಮೋಟರ್ಸ್ ಹೋಲ್ಡಿಂಗು ಸದ್ಯಕ್ಕೆ ಇಂಡಿಯನ್ ಮಾರ್ಕೆಟ್ಸಲ್ಲಿ 41.08% ಇದೆ. ರಿಟೇಲ್ ಇನ್ವೆಸ್ಟರ್ಸು 7.69%, ಇದು ರೆಕಾರ್ಡ್ ಹೈ. ಹಾಗೂ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ದು ಪಾರ್ಟಿಸಿಪೇಷನ್ನು ಅಥವಾ ಹೋಲ್ಡಿಂಗ್ಸು ಇಂಡಿಯನ್ ಮಾರ್ಕೆಟ್ಸಲ್ಲಿ 3 ಇಯರ್ ಹೈಗೆ ಬಂದಿದೆ, 2.09%. ನ್ಯೂಸ್ ನಂಬರ್ 3, ಓಲಾ ಫೌಂಡರ್ ಟು ಇನ್ವೆಸ್ಟ್ 2,000 crores ಇನ್ AI ವೆಂಚರ್. ಓಲಾ ಫೌಂಡರ್ ಭಾವೇಶ್ ಅಗರ್ವಾಲ್ ಅವರು ಅನೌನ್ಸ್ ಮಾಡಿದ್ದಾರೆ 2,000 ಕೋಟಿ ಅವರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿ ಕೃತ್ರಿಮಿಗೆ ಇನ್ವೆಸ್ಟ್ ಮಾಡ್ತಾರೆ, ಹಾಗೂ ಬೈ ನೆಕ್ಸ್ಟ್ ಇಯರ್ 10,000 ಕೋಟಿ ಟೋಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಲ್ಯಾಬ್ನು ರೆಡಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವರ್ಷನ್ ಆಫ್ ಕೃತ್ರಿಮ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಕೃತ್ರಿಮ್ 2 ಅಂತ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೂ ಕೃತ್ರಿಮ್ ಇದು ಸಂಸ್ಕೃತದಲ್ಲಿ ಆರ್ಟಿಫಿಷಿಯಲ್ ಅಂತ ಅದಕ್ಕೆ ಮೀನಿಂಗು. ಅವರು ಸುಮಾರು AI ಪ್ರಾಡಕ್ಟ್ಸ್ ಅದರಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ, ಹಾಗೂ ಇದು ಒಂದು ಸೆಪ್ರೇಟ್ ಕಂಪ್ನಿ ಓಲಾ ಗ್ರೂಪ್ ಕೆಳಗೇನೆ ಅದು ಆಪರೇಟ್ ಆಗುತ್ತೆ. ಯಾವ ಥರ ಓಲಾ ಎಲೆಕ್ಟ್ರಿಕ್ ಹಾಗೂ ಓಲಾ ಕ್ಯಾಬ್ಸು ರನ್ ಆಗ್ತಾ ಇದೆ. ನ್ಯೂಸ್ ನಂಬರ್ 4, PM ಮೋದಿ ಟು ಹೋಲ್ಡ್ ಟಾಕ್ಸ್ ವಿತ್ US ಪ್ರೆಸಿಡೆಂಟ್ ಟ್ರಂಪ್. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು 2 ಡೇ ವಿಸಿಟ್ ಮಾಡ್ತಾರೆ USಗೆ ಫೆಬ್ರವರಿ 12 ಟು ಡಿಸ್ಕಸ್ ವಿತ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ರಿಗಾರ್ಡಿಂಗ್ ಟ್ರೇಡ್ ಹಾಗೂ ಡಿಫೆನ್ಸ್. ಪ್ರೈಮ್ ಮಿನಿಸ್ಟರ್ ಅವರು ಫೆಬ್ರವರಿ 12 ರಾತ್ರಿ ಅಲ್ಲಿ ರೀಚ್ ಆಗ್ತಾರೆ, ಹಾಗೂ ನೆಕ್ಸ್ಟ್ ಡೇ ಟ್ರಂಪ್ ಜೊತೆಗೆ ಡಿಸ್ಕಷನ್ಸ್ ನಡೀತಾ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆಗಿ ತುಂಬ ಕಮ್ಮಿ ದಿನ ಆಗಿದೆ, ಬರೀ ಜಾನ್ವರಿ 20 ಅವರು ಓದ್ ತಗೊಂಡ್ರು. ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಒನ್ ಆಫ್ ದ ಫಸ್ಟ್ ಫ್ಯೂ ಲೀಡರ್ಸ್ ಆಫ್ ದ ಕಂಟ್ರಿ ಟು ವಿಸಿಟ್ ಡೊನಾಲ್ಡ್ ಟ್ರಂಪ್ ಆಫ್ಟರ್ ಬಿಕಮಿಂಗ್ ಪ್ರೆಸಿಡೆಂಟ್. ನ್ಯೂಸ್ ನಂಬರ್ 5, ಟಾಟಾ ಕೆಮಿಕಲ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಅಕ್ಟೋಬರ್ ಟು ಡಿಸೆಂಬರ್ 2023 3,730 ಕೋಟಿ. ಅಕ್ಟೋಬರ್ ಟು ಡಿಸೆಂಬರ್ 2024 3,590 crores, 4% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 194 crores ಇದ್ದಿದ್ದು 21 crores ಲಾಸ್ ಆಗಿದೆ. ವೀಕ್ ರಿಸಲ್ಟ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಶೇರ್ಸ್ ಇವತ್ತು 2.8% ಬಿತ್ತು. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸು. ಚೈನಾ ಒಂದು ರಿಟ್ಯಾಲಿಯೇಷನ್, ಒಂದು ಆಪೋಸಿಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಅವರು US ಮೇಲೆ 10 to 15% ಟ್ಯಾರಿಫ್ ಹಾಕಿದ್ದಾರೆ ಬೇರೆ ಬೇರೆ ಗೂಡ್ಸಿಗೆ. ಅದು ಸ್ಟಾರ್ಟ್ ಆಗೋದು ಫೆಬ್ರವರಿ 10 US ಗೌರ್ಮೆಂಟು ಮೊನ್ನೆ 10% ಟ್ಯಾರಿಫ್ ಹಾಕಿದ್ರು ಚೈನೀಸ್ ಗೂಡ್ಸ್ ಮೇಲೆ, ಹಾಗೂ ಅದು ಆ್ಯಕ್ಚುಲಿ ಅವರು ಇನ್ನೂ ರಿವರ್ಸ್ ಮಾಡಿಲ್ಲ. ಯಾಕಂದರೆ ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ 25% ಟ್ಯಾರಿಫ್ ಹಾಕಿದ್ರು, ಆದರೆ ನಿನ್ನೆ ಅನೌನ್ಸ್ ಮಾಡಿದರು ಅದು ಇನ್ನೂ 30 ದಿವಸಕ್ಕೆ ಪಾಸ್ ಮಾಡ್ತೀವಿ, ಟೆಂಪ್ರರಿಯಾಗಿ ಅದನ್ನು ಇಂಪೋಸ್ ಮಾಡೋದಿಲ್ಲ, 30 ದಿವಸ ಆದಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ. ಸೊ ಚೈನಾ ಮೇಲೆ ಆ ಟ್ಯಾರಿಫನ್ನು ತೆಗೆದಿಲ್ಲ, ಅದಕ್ಕೇ ಚೈನಾ ಅವರು ಆಪೋಸಿಟ್ ಟ್ಯಾರಿಫ್ ಹಾಕಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 378 ಪಾಯಿಂಟ್ಸ್ ಅಪ್ಪು 23,739 ಕ್ಲೋಸ್ ಆಯಿತು. ಸೆನ್ಸೆಕ್ಸು 1,397 ಪಾಯಿಂಟ್ಸ್ ಅಪ್ಪು 78,584 ಕ್ಲೋಸ್ ಆಯಿತು. ಅಪ್ರಾಕ್ಸಿಮೇಟ್ಲಿ 1.6 to 1.8% ಅಪ್ಪು. ಇವತ್ತು ಮಾರ್ಕೆಟ್ ಯಾಕೆ ಅಪ್ ಆಯಿತು ಅಂದರೆ ಟ್ರಂಪ್ ಅವರು ಆ ಏನೊಂದು ಟ್ಯಾರಿಫ್ ಹಾಕಿದ್ರು ಅದನ್ನು ಸದ್ಯಕ್ಕೆ ಪಾಸ್ ಮಾಡಿದ್ದಾರೆ. ಸೊ ಅದರಿಂದ ಮಾರ್ಕೆಟು ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 5.6% ಅಪ್ಪು, L&T
4.55% up. Bharat Electronics 3.77% up. Top losers, Trent 6.27% down, Britannia 1.51% down, Hero MotoCorp 1.15% down. Point number 3, today's top Nifty Next 50 gainers and losers. Top gainers, ABB India 8.31% up, HAL 5.7% up, Samvardhana Motherson 5.59% up. Top losers, Bajaj Holdings 3.84% down, Torrent Pharma 2.07% down, Havells India 2.03% down. Point number 4, advance decline ratio for NSE. Advances 1797 stocks, ಕಮ್ಮಿ ಆಗಿದ್ದು 764 ಸ್ಟಾಕು, ಸೊ 70% ಅಪ್, 30% ಡೌನ್. ಪಾಯಿಂಟ್ ನಂಬರ್ 5, yesterday's FI and DII investment data. Foreign institutional investors 3,958 crores net sales, domestic institutional investors 2,708 crores net purchases. Point number 6, today's gold and silver price. Gold price 8,520 per gram, silver 98.5 per gram. Point number 7, today's rupee value. $1 87.07, €1 90.02 rupees. Point number 8, stocks near 52-week high. Bajaj Finance 8,490 52-week high, closing price 8,475. Mahindra 3,271 52-week high, closing 3,189. UPL 647 52-week high, closing 637. Point number 9, stocks near 52-week low. 3M India 52-week low 28,370, closing 22,756. Kajari Ceramics 52-week low 956, closing 960. Tata Chemicals 899 52-week high, closing price 919. Point number 10, global cues today. Hong Kong markets 2.75% up, Japan 0.72% up, Germany 0.01% down, France 0.21% up, UK 0.26% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 1.13% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.